ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ. ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ದೇವನು ಜಗವೆಲ್ಲ ತೊಯ್ದ. ಹೌದು, ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಕೇಳೋದಕ್ಕೆ. ಸೂರ್ಯ ದೇವನು ಅಷ್ಟೇ ಚಂದ. ಯಾಕೆಂದರೆ ಹೌದು, ಪ್ರತಿ ದಿನವೂ ಸೂರ್ಯೋದಯವು ಒಂದೊಂದು ಹೊಸತನದೊಂದಿಗೆ, ಹೊಸ ಚೈತನ್ಯದೊಂದಿಗೆ ಆರಂಭವಾಗುತ್ತದೆ. ಅದನ್ನು ಆಸ್ವಾದಿಸಿ ಸವಿಯಬೇಕು ಅಷ್ಟೇ. ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯಂತ ವಿಶೇಷ ಹಾಗೂ ವಿಭಿನ್ನವಾಗಿರುವಂತಹ ಮಾಹಿತಿಯೊಂದಿಗೆ ಬಂದಿದ್ದೇವೆ ಸ್ನೇಹಿತರೆ. ರಥ ಸಪ್ತಮಿ, ಹೌದು, ಅತ್ಯಂತ ವಿಶೇಷವಾದ ದಿನ. ಕಣ್ಣಿಗೆ ಕಾಣುವ ದೇವನು ಎಂದರೆ ಅದು ಸೂರ್ಯ. ಸೂರ್ಯನ ದೇವನಿಗೆ ಮೀಸಲಾಗಿರುವ ಈ ದಿನ ಅಂದರೆ ರಥ ಸಪ್ತಮಿಯ ಆಚರಣೆ ಹಾಗೂ ಈ ರಥ ಸಪ್ತಮಿಯು ಎಷ್ಟು ಮುಖ್ಯ ಹಾಗೂ ಎಷ್ಟು ಮಹತ್ವವಾದದ್ದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ. ಹಾಗೂ ಈ ರಥ ಸಪ್ತಮಿಯ ದಿನ ಸೂರ್ಯ ದೇವನನ್ನು ಪೂಜಿಸುವುದರಿಂದ ವ್ಯಕ್ತಿಗೆ ಯಾವೆಲ್ಲ ಪ್ರಯೋಜನಗಳು ಸಿಗುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡುತ್ತಿದ್ದೀರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಸೂರ್ಯ ಎಂದರೆ ಆರೋಗ್ಯ, ದೀರ್ಘಾಯುಷು, ಸಂಪತ್ತು, ಸಮೃದ್ಧಿ, ಶಾಂತಿ, ಸೌಹಾರ್ದತೆ ಮತ್ತು ಇನ್ನು ಅನೇಕ. ಹೌದು, ಅಷ್ಟೇ ಅಲ್ಲದೆ ಈ ಎಲ್ಲ ಪ್ರಯೋಜನಗಳನ್ನು ಸಹ ಸೂರ್ಯದೇವ ಕರುಣಿಸುತ್ತಾನೆ. ಹಾಗೂ ಈ ರಥ ಸಪ್ತಮಿಯಂದು ಸೂರ್ಯ ದೇವನನ್ನು ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಫೆಬ್ರವರಿ 4ನೇ ತಾರೀಕು 2025 ರಥ ಸಪ್ತಮಿ ಇದ್ದು ವಿಶೇಷವಾಗಿ ಈ ದಿನ ಸೂರ್ಯ ದೇವನಿಗೆ ಪೂಜೆ ಮತ್ತು ಹೋಮಗಳನ್ನು ಮಾಡಲಾಗುತ್ತದೆ. ಮಾಘ ಶುಕ್ಲ ಸಪ್ತಮಿಯಂದು ಸೂರ್ಯನು ತನ್ನ ಪ್ರಯಾಣವನ್ನು 7 ಕುದುರೆಗಳ ಜೊತೆ ರಥವನ್ನು ಏರಿ ಉತ್ತರದ ಕಡೆಗೆ ತಿರುಗಿಸುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ಮತ್ತು ಆದ್ದರಿಂದ ಈ ದಿನವನ್ನು ರಥ ಸಪ್ತಮಿ ಎಂದು ಆಚರಿಸಲಾಗುತ್ತದೆ. ಸೂರ್ಯನ ರಥವನ್ನು ಓಡಿಸುವ 7 ಕುದುರೆಗಳು 7 ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ. ಆತನ ರಥಕ್ಕೆ ಜೋಡಿಸಲಾದ ಚಕ್ರಗಳಲ್ಲಿನ 12 ಕಡ್ಡಿಗಳು 12 ತಿಂಗಳುಗಳನ್ನು ಪ್ರತಿನಿಧಿಸುತ್ತವೆ. ಸಾರಥಿಯನ್ನು ಅರುಣ ಎಂದು ಕರೆಯಲಾಗುತ್ತದೆ. ಹೌದು, ಮುಂಜಾನೆ ಭಗವಾನ್ ಸೂರ್ಯನಿಗೆ ಸಮರ್ಪಿತವಾದ ಈ ವಿಶೇಷ ದಿನದಂದು ವಿಶೇಷ ಪೂಜೆ ಹೋಮಗಳನ್ನು ಮಾಡುವುದರಿಂದ ಎಲ್ಲ ರೀತಿಯ ಪ್ರಯೋಜನಗಳನ್ನು ಪಡೆಯುವುದು ಅಷ್ಟೇ ಅಲ್ಲದೆ ಜನ್ಮ ಜನ್ಮಾಂತರದ ಪಾಪಗಳು ಕಲಿಯುತ್ತವೆ ಎಂದು ಕೂಡ ಹೇಳಲಾಗುತ್ತದೆ. ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ರಥ ಸಪ್ತಮಿಗೆ ವಿಶೇಷವಾದ ಒಂದು ಮಹತ್ವವನ್ನೇ ನೀಡಿದ್ದು, ರಥ ಸಪ್ತಮಿಯ ಆಚರಣೆಯಿಂದ ವ್ಯಕ್ತಿಯು ತನ್ನ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಹೊಂದಬಹುದು ಎಂದು ಕೂಡ ಹೇಳಲಾಗುತ್ತದೆ. ಮತ್ತು ಈ ದಿನ ಯಾವ ವ್ಯಕ್ತಿ ಸೂರ್ಯ ಪೂಜಾ ಮತ್ತು ಮಂತ್ರಗಳನ್ನು ಪಠಿಸಿ ಸೂರ್ಯ ದೇವನಿಗೆ ಆರ್ಘ್ಯವನ್ನು ನೀಡುತ್ತಾರೋ ಆತ ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿ ಹೊಂದುತ್ತಾರೆ ಎಂದು ಹೇಳಲಾಗಿದೆ. ಅದರಲ್ಲೂ ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಪಠಿಸಿದರೆ ಹಾಗೂ ಅಥವಾ ಕೇಳಿದರೆ ಜನ್ಮ ಜನ್ಮದ ಪಾಪಗಳು ಕಳೆದು ಸೂರ್ಯ ದೇವರ ಕೃಪೆ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಮತ್ತು ರಥ ಸಪ್ತಮಿಯ ದಿನದಂದು ಸೂರ್ಯ ದೇವರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ನಾವು ನೋಡಬಹುದು. ಹಾಗೂ ಇದರ ಮಹತ್ವದ ಬಗ್ಗೆ ನೋಡುವುದಾದರೆ ಸೂರ್ಯ ದೇವನಿಗೆ ಸಮರ್ಪಿತವಾದ ಈ ಆದಿತ್ಯ ಹೃದಯ ಸ್ತೋತ್ರವು ಅತ್ಯಂತ ಶಕ್ತಿಶಾಲಿ ಸ್ತೋತ್ರಗಳಲ್ಲಿ ಒಂದಾಗಿದೆ. ಇದು ಋಷಿ ವಾಲ್ಮೀಕಿ ರಾಮಾಯಣದಲ್ಲಿಯೂ ಕೂಡ ಉಲ್ಲೇಖವಾಗಿದೆ. ರಾವಣನ ವಿರುದ್ಧ ಯುದ್ಧಕ್ಕೆ ಸ್ವಲ್ಪ ಮೊದಲು ಅಗಸ್ತ್ಯ ಋಷಿ ಶ್ರೀರಾಮನಿಗೆ ಈ ಸ್ತೋತ್ರವನ್ನು ಪಠಿಸುವಂತೆ ಹೇಳಿದರು. ಇದರಿಂದಾಗಿ ಶ್ರೀರಾಮನು ಯುದ್ಧದಲ್ಲಿ ಜಯ ಹೊಂದಿದರು ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಹಣಕಾಸಿನ ವಿವಾದಗಳು, ಆಸ್ತಿ ವಿವಾದಗಳು ಮತ್ತು ಆರೋಗ್ಯದ ಸಮಸ್ಯೆಗಳಿಗೆ, ವಿಶೇಷವಾಗಿ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುತ್ತಿರುವವರು ಸೂರ್ಯ ಪೂಜಾ ಹೋಮವನ್ನು ಮಾಡುವುದರಿಂದಲೂ ಹಾಗೂ ಸೂರ್ಯನ ಒಂದು ಪೂಜೆಯನ್ನು ಮಾಡುವುದರಿಂದ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಹೊಂದುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ಸೂರ್ಯನ ಶಕ್ತಿ ಮತ್ತು ಅಧಿಕಾರವನ್ನು ನೀಡುತ್ತಾನೆ. ಹೌದು, ಹಾಗಾಗಿಯೇ ಸೂರ್ಯದೇವನನ್ನು ಪೂಜಿಸುವುದರಿಂದ ವ್ಯಕ್ತಿಯು ಜೀವನದಲ್ಲಿ ಅತ್ಯಂತ ಉನ್ನತ ರಂಗಕ್ಕೆ ಏರುತ್ತಾನೆ ಹಾಗೂ ಯಶಸ್ಸನ್ನು ಹೊಂದುತ್ತಾನೆ ಹಾಗೂ ವೃತ್ತಿಯಲ್ಲಿ ಅತ್ಯಂತ ಉನ್ನತವಾದ ಸ್ಥಾನವನ್ನು ಏರುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಸೂರ್ಯದೇವನನ್ನು ಈ ದಿನ ಅಂದರೆ ರಥ ಸಪ್ತಮಿ ದಿನ ಪೂಜಿಸುವುದರಿಂದ ಗ್ರಹ ವ್ಯವಸ್ಥೆಯ ಅಧಿಪತಿಯಾಗಿರುವ ಸೂರ್ಯನು ಯಶಸ್ವಿ ಜೀವನವನ್ನು ನಡೆಸಲು ಧನಾತ್ಮಕ ಶಕ್ತಿಗಳನ್ನು ಅನುಭವಿಸಲು ಸಹಾಯ ಮಾಡುತ್ತಾನೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಈ ದಿನ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ರಥ ಸಪ್ತಮಿಗೆ ವಿಶೇಷವಾದ ಒಂದು ಮಹತ್ವವನ್ನು ನೀಡಿದ್ದು, ಈ ದಿನ ಸೂರ್ಯದೇವನನ್ನು ಪೂಜಿಸುವುದು ಅತ್ಯಂತ ಪುಣ್ಯಕರವಾದ ಕೆಲಸ. ಹೌದು, ಸೂರ್ಯನ ಜನ್ಮದಿನವೆಂದು ಪರಿಗಣಿಸಲಾದ ಈ ರಥ ಸಪ್ತಮಿಯು ದಿನದಂದು ಆದಿತ್ಯ ಹೋಮವನ್ನು ಮಾಡುವುದರಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಳುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ.
ಅಷ್ಟೇ ಅಲ್ಲದೆ ಈ ದಿನ ಭಕ್ತಿಯಿಂದ ಸೂರ್ಯನಿಗೆ ಆರೋಗ್ಯವಾಗಿ ನೀಡುವುದರಿಂದ ಸೂರ್ಯದೇವರು ಆ ವ್ಯಕ್ತಿಗೆ ಸಮೃದ್ಧಿ, ಆನಂದಮಯ ಜೀವನ ಮತ್ತು ಎಲ್ಲ ರೀತಿಯ ಪ್ರಯತ್ನಗಳಲ್ಲಿ ಯಶಸ್ಸನ್ನು ನೀಡುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ಸೂರ್ಯನನ್ನು ಪೂಜಿಸಿದರೆ ಹಣಕಾಸು, ಆರೋಗ್ಯ ಸಮಸ್ಯೆಗಳು ದೂರವಾಗುವುದರ ಜೊತೆಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಸೂರ್ಯನನ್ನು ಆರಾಧಿಸಿದರೆ ಸೂರ್ಯದೇವನ ಅನುಗ್ರಹ ಖಂಡಿತ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಈ ದಿನ ಮಾಡುವ ದಾನ ಧರ್ಮಕ್ಕೂ ಕೂಡ ವಿಶೇಷವಾದ ಒಂದು ಪ್ರಾಮುಖ್ಯತೆ ಹಾಗೂ ವಿಶೇಷವಾದ ಪುಣ್ಯ ಲಭಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ದಿನದಂದು ರವೆ ಅಥವಾ ಅವಲಕ್ಕಿ ಪಾಯಸ ಮಾಡಿ ಸೂರ್ಯನಿಗೆ ನೈವೇದ್ಯ ಮಾಡಲಾಗುತ್ತದೆ. ಹಾಗೂ ಈ ದಿನ ತಪ್ಪದೆ ಎಕ್ಕದ ಎಲೆಯನ್ನು ಬಳಸಿ ಸ್ನಾನ ಮಾಡಬೇಕು ಎಂದು ಪುರಾಣಗಳಲ್ಲಿ ಕೂಡ ಹೇಳಲಾಗಿದೆ. ಮತ್ತು ಇದರ ಆಚರಣೆಯ ಬಗ್ಗೆ ನೋಡುವುದಾದರೆ ರಥಸಪ್ತಮಿಯ ದಿನ ಎಕ್ಕದ ಎಲೆಗೆ ಅಪಾರವಾದ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ರಥಸಪ್ತಮಿ ದಿನ ತಲೆ, ಭುಜ, ಕತ್ತು, ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆ ಇಟ್ಟು ಸ್ನಾನ ಮಾಡಿ ಸೂರ್ಯನ 108 ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರ ಮಾಡುವ ಪದ್ಧತಿ ಕೂಡ ಇದೆ. ಒಂದು ವೇಳೆ 108 ನಾಮಗಳನ್ನು ಪಠಿಸಲು ಸಾಧ್ಯವಾಗದೇ ಇದ್ದರೆ ಸೂರ್ಯನ 12 ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದು ಎಂದು ಕೂಡ ಹೇಳಲಾಗಿದೆ. ಇದರಿಂದ ವ್ಯಕ್ತಿಗೆ ಇರುವ ಎಲ್ಲ ರೀತಿಯ ಅನಾರೋಗ್ಯದ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ಕೂಡ ಹೇಳುತ್ತಾರೆ. ಹಾಗೂ ವ್ಯಕ್ತಿಗೆ ಇರುವ ಬಡತನ ಮತ್ತು ದಾರಿದ್ರ್ಯ ತೊಲಗಿ ಜೀವನದಲ್ಲಿ ಉನ್ನತಿ ಹೊಂದುತ್ತಾರೆ ಎಂದು ಕೂಡ ಹೇಳುತ್ತಾರೆ. ಸೂರ್ಯ ದೇವನನ್ನು ಪೂಜಿಸಿದರೆ ಸಕಲ ದೋಷಗಳು ನಿವಾರಣೆಯಾಗಿ ಜೊತೆಗೆ ಯಾವುದೇ ಗ್ರಹ ದೋಷವಿದ್ದರೆ ಪರಿಹಾರವಾಗುತ್ತದೆ ಎಂದು ಕೂಡ ಹೇಳುತ್ತಾರೆ. ಇನ್ನು ಎಕ್ಕದ ಎಲೆ ಬೆಳೆಸುವುದರ ಬಗ್ಗೆ ವೈಜ್ಞಾನಿಕ ಕಾರಣವನ್ನು ನೋಡುವುದಾದರೆ ಎಕ್ಕದ ಎಲೆಯಲ್ಲಿ ಔಷಧೀಯ ಗುಣಗಳು ಹೊಂದಿರುತ್ತವೆ. ಈ ಎಲೆಗಳನ್ನು ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಹೊಟ್ಟೆಯಲ್ಲಿನ ಶಾಖ ಕಡಿಮೆಯಾಗುತ್ತದೆ. ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೀರಿಕೊಳ್ಳುತ್ತದೆ. ಇದರಲ್ಲಿ ಇರುವ ಔಷಧೀಯ ಗುಣದಿಂದ ಕೂದಲು ಉದುರುವುದು ಕೂಡ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಗಾಯವನ್ನು ಗುಣಪಡಿಸುವುದಲ್ಲದೆ ಉರಿಯೂತ, ನೋವಿನಿಂದ ಶಮನ ನೀಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಇದೇ ರೀತಿಯಾಗಿ ಆರೋಗ್ಯಕರವಾದಂತಹ ಕೆಲವು ಪ್ರಯೋಜನಗಳನ್ನು ಈ ಒಂದು ಸ್ನಾನವು ನೀಡುತ್ತದೆ. ಹೌದು, ಅತ್ಯಂತ ವಿಶೇಷವಾದ ಮಾಘ ಮಾಸದಲ್ಲಿ ಈ ಒಂದು ರಥಸಪ್ತಮಿಯ ಆಚರಣೆ ಎಲ್ಲ ರೀತಿಯ ಕಷ್ಟಗಳಿಗೆ ಮುಕ್ತಿಯನ್ನು ನೀಡುತ್ತದೆ. ಮಾಘ ಮಾಸದಲ್ಲಿ ರಥಸಪ್ತಮಿಯ ಆಚರಣೆಯನ್ನು ಮಾಡುವುದು ಅತ್ಯಂತ ಪುಣ್ಯಕರವಾದುದು. ಈ ರಥಸಪ್ತಮಿಯ ದಿನದಂದು ಸೂರ್ಯನನ್ನು ಪೂಜಿಸಿದರೆ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟವನ್ನು ಎದುರಿಸುವ ಧೈರ್ಯ, ಶಕ್ತಿ ಬರುವುದರ ಜೊತೆಗೆ ಪುಣ್ಯವನ್ನು ಪಡೆಯಬಹುದು ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.